ಹಾಯ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್ ಯೂಟ್ಯೂಬಲ್ಲಿ. ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸ್ಕೊಡಿ. ಸೊ ಈಗ ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಫುಲ್ ಡೀಪಾಗಿ. ಆ್ಯಂಡ್ ಆಲ್ಸೋ ನಾನು ನನ್ನ ಶೂ ಎಲ್ಲ ನೋಡಬೇಕಿತ್ತು. ನಮ್ಮ ಮನೆ ಆಚೆ ಅಪಾರ್ಟ್ಮೆಂಟಲ್ಲಿ ಅದು ಹೆಂಗೆ ರ್ಯಾಟ್ ನುಗ್ಗಿ ಇಲ್ಲಿ ನುಗ್ಗಿ ನನ್ನ ಶೂ ಎಲ್ಲ ಕಡ್ದಾಕ್ಬಿಟ್ಟಿದೆ. ಲಾಸ್ಟ್ ವೀಕ್ ಅಷ್ಟೇ ನನ್ನ ಫೇವ್ರೆಟ್ 2 ಪೇರ್ ಹೀಲ್ಸ್ನ ಕೂಡ ಥ್ರೂ ಮಾಡಬೇಕಾಗಿತ್ತು. ಇದರಿಂದ ಏನಿದೆ ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಕಿಚನೆಲ್ಲ ಆರ್ಗನೈಸ್ ಮಾಡಿಕೊಂಡು ಬಡ ಅಂತ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ತುಂಬ ಕೆಲಸ ಇದೆ. ಇನ್ನು ನಾನು ಶಾಪಿಂಗ್ ಮಾಡ್ಕೊಂಡು ಬರೋಕ್ಕೆ ಹೋಗಬೇಕು. ಆಲ್ಸೋ ಅಮ್ಮ ಊರಲ್ಲಿದ್ದಾರೆ, ಬರ್ತಾರೆ. ಸೊ ಒಬ್ಳು ಎಲ್ಲ ಕೆಲಸ ಮಾಡಬೇಕಾಗಿದ್ದಂಥ ಪರಿಸ್ಥಿತಿ ಬಂತು. ದಟ್ಸ್ ಫೈನ್, ನನಗೂ ಖುಷಿ ಇದೆ. ಬಟ್ ಸಮ್ಟೈಮ್ಸ್ ಎಲ್ಲ ಅಟ್ ಅ ಟೈಮ್ ಬಂದಾಗ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಬಟ್ ಮಾಡ್ಬೋದು, ಮಾಡಿ ಅಭ್ಯಾಸ ಇದೆ, ಸೊ ಮಾಡ್ಕೊಳ್ತೀನಿ. ಆ್ಯಂಡ್ ನಂಗೆ ಖುಷಿ ಇದೆ, ಕಂಪ್ಲೇಂಟ್ ಮಾಡಲ್ಲ ಅಯ್ಯೋ ಮಾಡ್ಬೇಕಾ ಅಂತ. ನಮ್ದು ಆ್ಯಕ್ಚುಲಿ ನೈಲ್ಸ್ ಹಾಳಾಗ್ಬಿಡುತ್ತೆ, ಹಾಗಾಗಿ ಹ್ಯಾಂಡ್ಲೋಸ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಗೆ ನಾನು ಜಾಸ್ತಿ ಪಾತ್ರೆ ತೊಳೆಯಲ್ವಲ್ಲ, ಅವಾಗ ಮಮ್ಮಿ ಇಲ್ಲದೆ ಹೋದಾಗ ಮಾತ್ರ ಅಲ್ಲ. ಸೊ ಹಾಗಾಗಿ ಕೈಯೆಲ್ಲ ನನ್ನ ಸೆನ್ಸಿಟಿವು. ಹಾಗಾಗಿ ನಾನು ಆ್ಯಂಡ್ ಆಲ್ಸೋ ಅಪಾರ್ಟ್ಮೆಂಟಲ್ಲಿ ನಮ್ಮದು ಹಾರ್ಡ್ ವಾಟರು, ಹಾಗಾಗಿ ಗ್ಲೌಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ 3ನೇ ವರ್ಷ. ನನ್ನ 3ನೇ ವರ್ಷ ಲಕ್ಷ್ಮಿ ಅಮ್ಮ ಅವ್ರನ್ನ ಕೂರಿಸ್ತಾ ಇರೋದು. ಸೊ ತುಂಬ ಖುಷಿ ಇದೆ, ತುಂಬ ಖುಷಿಯಿಂದ ಡೀಪಾಗಿ ಮಗು ಥರ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಅವಾಗೆ ಹಬ್ಬದ ದಿನ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ಸೂತ್ಕ ಇತ್ತು. ಇಷ್ಟು ಕೆಲಸ ಒಬ್ಬಳೇ ಮನೇಲಿದ್ದಾಗ ನೆನಪಾಗಲ್ಲ. ಹಿಂಗೆ ಹಬ್ಬ ಅದು ಇದು ಬಂದಾಗೆಲ್ಲ ನೆನಪಾಗುತ್ತೆ. ಇದೆಲ್ಲ ಅಮ್ಮ ಇವರೆಲ್ಲ ಮಾಡ್ತಾ ಇದ್ರು, ನಾನೇ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಹೆಲ್ಪ್ನ ಇಟ್ಕೊಂಡಿಲ್ಲ, ಬಿಕಾಸ್ ನಮ್ಗೆ ಅವಶ್ಯಕತೆ ಇಲ್ಲ ಹೆಲ್ಪ್ ಅಂತ. ಇಲ್ಲಾಂದರೆ ಖಂಡಿತ ಇಟ್ಕೊಳ್ತಾ ಇದ್ದೆ ನಾನು. ಬಿಕಾಸ್ ಇರೋದೇ ಚಿಕ್ಕ ಪುಟ್ಟ ಕೆಲಸಗಳು ನಾವೇ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಲೇಸಿ ಆಗಿಬಿಡ್ತೀವಿ. ಇಷ್ಟು ಫಿಸಿಕಲಿ ನಮಗೂ ವರ್ಕ್ ಇರುತ್ತೆ ಅನ್ನೋ ಟೆನ್ಷನಿಂದ. ಸೊ ನನ್ನ ಬಟ್ಟೆನ ಅವ್ರೇನು ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ನಾನಕ್ಕೆ ಹೋಗೋಕ್ಕೆ. ಒಳ್ಳೆ ಸ್ನಾನ ಆಯಿತು. ಕ್ವಿಕ್ಕಾಗಿ ಮಾಡ್ಕೊಳ್ಳೋಕೆ ಒಂದೇ ನನಗೆ ಈಗ ಸಿಗೋದು ರಾಮೆನ್ ಕೊರಿಯನ್ದು. ಸ್ವಲ್ಪ ಸ್ಪೈಸಿ ಅಂತ ಗೊತ್ತಿತ್ತು, ಬಟ್ ಸ್ಟಿಲ್ ಟ್ರೈ ಮಾಡಿದೆ. ಪುಟಾಣಿದೊಂದು ಇದೆ ಇವಾಗ ಸದ್ಯಕ್ಕೆ ನನಗೆ ಲಂಚು. ಬಿಕಾಸ್ ಕುಕ್ ಮಾಡ್ಕೊಂಡಿದ್ರೆ ಮತ್ತೆ ಪಾತ್ರೆ ಎಲ್ಲ ತೊಳಿಬೇಕು, ಮತ್ತೆ ಟೈಮ್ ವೇಸ್ಟು. ಟೈಮ್ ಕಮ್ಮಿ ಇರೋದ್ರಿಂದ ಟೈಮ್ ಸೇವ್ ಮಾಡೋಕ್ಕೆ ಕ್ವಿಕ್. ಹೋಗೋಕ್ಕೂ ಮುಂಚೆ ಯೂಟ್ಯೂಬಲ್ಲಿ ಒಂದಿಷ್ಟು ಏನೇನು ತರಬೇಕು ಅನ್ನೋದು ಕೂಡ ನೋಡಿಟ್ಕೊಂಡಿದ್ದೆ. ಸೊ ಹೊರಟೆ, ಕಾರ್ ತೊಗೊಂಡೆ, ಹೊರಟೆ. 2 ವೀಲರೇ ತೊಗೊಂಡು ಹೋಗ್ಬೋದಿತ್ತು. ಐಟಮ್ ಜಾಸ್ತಿ ಇರುತ್ತೆ ಅಂದ್ಕೊಂಡೆ. ಏನಿವೆ ನೋಡಿ, ನಮ್ಮಲ್ಲೆಲ್ಲ ನನ್ನ ಪಜಿತಿ. ಕ್ವಿಕ್ ವಿಸಿಟ್ ರಾಜರಾಜೇಶ್ವರಿ ಟೆಂಪಲ್. ಹೆಣ್ಮಕ್ಳಿಗೆ ಬಳೆ ಅಂದರೆ ಇಷ್ಟ. ನನ್ನ ಹತ್ರ 1 ಬಾಕ್ಸ್ ಅಲ್ಲ 2 ಬಾಕ್ಸ್ ಬಳೆ ಇದೆ. ಹಂಗೂ ಒಂದೇ 1 ಡಜನ್ ಅಲ್ಲ 2 ಡಜನ್ ಅಲ್ಲ 3 ಡಜನ್ ತೊಗೊಂಡೆ. ಹಾಯ್, ಓ ಮೈ ಗಾಡ್. ಸೊ ಈಗಷ್ಟೇ ಹೂವು ತೊಗೊಂಡೆ ಆ್ಯಂಡ್ ಬಳೆ ತೊಗೊಂಡೆ ಗಿಫ್ಟಿಂಗಿಗೆ. ಬಂದು ಎಲ್ರಿಗೂ ನಾನು ಬಳೆ ಕೊಡೋದಕ್ಕೆ. ಆ್ಯಂಡ್ ಫ್ಲವರ್ಸ್ ತೊಗೊಂಡೆ, ಹಾಗೆ ಮಸಾಲೆ ಪುರ, ಹಾಗೆ ಬೆಳೆನೂ ಹಾಕಿಸ್ಕೊಂಡೆ. ನಂಗೆ ತುಂಬ ಇಷ್ಟ ಬೆಳೆ. ಸೊ ಹಾಗೆ ಒಂದು ಮಸಾಲೆ ಪುರಿ ತಿಂತಾ ಇದ್ದೀನಿ. ಚೆನ್ನಾಗಿದೆ. ಖಾರಲ್ಲಿ ಕೂತ್ಕೊಂಡು ತಿನ್ನೋಣ ಅಂತ ತಿಂತಾ ಇದ್ದೀನಿ. ಇನ್ನೂ ಬಾಳೆದಿಣ್ಣು ತೊಗೋಬೇಕು, ಬಾಳೆದಿಣ್ಣು ಸಿಗ್ತಾಯಿಲ್ಲ. ಇನ್ನೂ ಬೆಸ್ಟೊಂದು ತೊಗೋಬೇಕು, ಏನೇನೋ ತೊಗೋಬೇಕು. ನಾನು ಸುಮ್ಮನೆ 2 ವೀಲರಲ್ಲಿ ಬರಬೇಕಿತ್ತು. ಲಗೇಜಸ್ ಎಲ್ಲ ಇಟ್ಕೊಂಡು ಅಪ್ಪ ಕಷ್ಟ ಆಯ್ತು ನೋಡಿ. ನನ್ನ ಬ್ಯಾಗಿಗೆಲ್ಲ ನಾನು ಹಿಂಗೆ ನೇತಾಕೊಂಡ್ಬಿಟ್ಟಿದ್ದೆ, ಇಟ್ಕೊಳಕ್ಕಾಗಲ್ಲ ಕೈಯಲ್ಲಿ ಅಂತ. ಅಂತೂ ಮನೆಗೆ ಬಂದೆ. 9:27 ಆಗಿದೆ, ನೀವು ಅಲ್ಲೇ ನೋಡ್ಬೋದು. ಅಂತೂ ಬಾಳೆಕಂಬ ಸಿಗಲೇ ಇಲ್ಲ. ಎಲ್ಲ ಐಟಮ್ ತೊಗೊಂಡು ನೀಟಾಗಿ ಬಂದೆ. ನಮ್ಮ ಮನೆಗೆ ಹಾಲು ಹಾಕ್ತಾರೆ,
ದಿನ ಬೆಳಗ್ಗೆ ಅವ್ರಿಗೆ ಹೇಳಿದ್ದೀನಿ ಬಾಳೆಕಂಬ ಮತ್ತು ಬಾಳೆ ಎಲೆ ತಂದುಕೊಡಿ ಅಂತ. ಪಾಪ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ತರೋದು 8:30ಗೆ. ಬಟ್ ನನ್ನ ಪೂಜೆ ಎಲ್ಲ 5 ಗಂಟೆ ಅಷ್ಟರಲ್ಲಿ 5:30 ಅಷ್ಟರಲ್ಲಿ ಮಾಡಬೇಕು ಅಂತ ಇದ್ದೀನಿ. ಓಕೆ, ಇವಾಗ ಇಲ್ಲಿ ನಾನೇ ಹಾರ ಮಾಡೋಣ ಅಂತ. ಓಕೆ, ಹಾರ ಸಿಗಲಿಲ್ಲ ನನಗೆ. ಕಮಲ ಹಾರ ಲಕ್ಷ್ಮಿಗೆ ಇಷ್ಟ ಅಲ್ಲ, ಸೊ ಹಾರ ಸಿಕ್ಕಿತ್ತು, ತುಂಬ ಕಾಸ್ಟ್ಲಿ ಇತ್ತು. ಆ್ಯಂಡ್ ಓಕೆ ತೊಗೊಳ್ಳೋಣ ಅನ್ನೋ ಅಷ್ಟರಲ್ಲಿ ಕೂಡ ನನಗನ್ನಿಸ್ತು ನಾನೇ ಮಾಡಿಬಿಡೋಣ, ಹೆಂಗಿರೋ ಟೈಮ್ ಇದೆ ಅಂತ. ಸೊ ಇಲ್ಲಿ ನಾನು ಎಲ್ಲ ಪೋಣಿಸ್ಕೊಂಡು ನೀಟಾಗಿ ಹಾರ ಮಾಡ್ಕೊಳ್ಳೋದಕ್ಕೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಅಮ್ಮನೂ ಕೂಡ ಗ್ಯಾಪಲ್ಲಿ ಬಂದು ಒಂದಿಷ್ಟು ಹೂವನ್ನ ಅವರು ಕೂಡ ಕಟ್ಕೊಂಡ್ರು ಮಧ್ಯ. ಈ ರೀತಿ ಎಲ್ಲ ಕಮಲನ ಹೇಗೆ ಯೂಸ್ ಮಾಡೋದು ಅಂತ ಒಂದಿಷ್ಟು ವಿಡಿಯೋ ನೋಡಿ ಕಲ್ತಿದ್ದೆ. ಹಾಗೆ ಕಮಲ ರೇಟ್ ಎಷ್ಟಿದೆ, ಒಂದು 50 ರೂಪಾಯಿ 40 ರೂಪಾಯಿ. ಕೊನೆಗೆ ನನ್ನ ಕಡೆ ಒಂದು ಕಡೆ ನನಗೆ 30 ರೂಪಾಯಿಗೆ ಸಿಕ್ತು. ಹಾಗಾಗಿ ಒಂದಿಷ್ಟು ತೊಗೊಬಂದ್ಬಿಟ್ಟೆ. ನೋಡಿ, ಇದೇ ರೀತಿ ಫೋಲ್ಡ್ ಮಾಡೋದು. ನೀವೇನಾದರೂ ಮಾಡ್ಕೋಬೇಕು ಅಂತ ಇದ್ದರೆ ಆರಾಮಾಗಿ ಮಾಡಿಟ್ಕೊಂಡ್ರೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಆಮೇಲೆ ಬೇಡದೇ ಇರೋಲ್ಲ, ನಾವು ಬೇಕಾದ್ರೆ ಹಿಂಗೆ ಕಿತ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓ ಮೈ ಗಾಡ್. ಸೊ ಇಲ್ಲಿ ಹಾರ ಮಾಡ್ಕೊಳ್ಳೋಕೆ ಶುರು ಹಚ್ಕೊಂಡಿದ್ದೀನಿ. ನಂಗೆ ತುಂಬ ವೆರಿ ಎಕ್ಸೈಟೆಡ್ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಆಲ್ಸೋ ಕೆಳಗಡೆ ಕಾರಲ್ಲಿ ಒಂದಿಷ್ಟು ಐಟಮ್ ಇಟ್ಟಿದ್ದೆ ತೊಗೊಂಡು ಬರೋಕ್ಕೆ ಅಂತ ಹೋಗಿ ತೊಗೊಂಬಂದೆ. ನೋಡಿ, ನಾನು ಸೂಜಿ ಚಿಕ್ಕದು ತೊಗೊಂಡಿದ್ದರಿಂದ ಸೂಜಿ ಕಟ್ಟೆ ಆಗೋಯ್ತು. ಸೊ ನಮ್ಮಮ್ಮ ಟೇಲರ್ಸು, ನಮ್ಮ ಮನೇಲಿ ಎಲ್ಲ ಜಾಸ್ತಿ ಇರುತ್ತೆ, ಥ್ರೆಡ್ಡು ಸೂಜಿ ಎಲ್ಲ. ಸೊ ಸೂಜಿ ಚಿಕ್ಕದಿತ್ತು, ದೊಡ್ಡ ಸಿಗಲೇ ಇಲ್ಲ ನಮ್ಗೆ. ಹಾಗಾಗಿ ಚಿಕ್ಕ ಸೂಜಿಲಿ ಹೆಂಗೋ ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತಿದ್ದೀನಿ. ಹಾಗೆ ಒಂದಿಷ್ಟು ಮಣಿಗಳು ಇತ್ತು. ಹಾಯ್ ಮಾಡು. ಯಾರನ್ನು ಕರೆದಿಲ್ಲ, ಗೊತ್ತಿಲ್ಲ, ಕರಿಬೇಕು. ನೀನು ಮಾಡೋದಲ್ಲ. ಆ್ಯಕ್ಚುಲಿ ಇನ್ನೊಂದು ಶುಕ್ರವಾರ ಇದೆ, ಇನ್ನೊಂದು ಶುಕ್ರವಾರ ಲಕ್ಷ್ಮಿ ಕೂರ್ಸೋಣ ಅಂದ್ಕೊಂಡ್ವಿ. ಆಮೇಲೆ ಗೊತ್ತಾಯ್ತು ಇದೆ ಕೊನೆ ಶುಕ್ರವಾರ ಕೂರ್ಸೋದಕ್ಕೆ ಅಂತ, ಆಮೇಲೆ ಕೂರ್ಸೋಕ್ಕಾಗಲ್ಲ ಅಂತ. ಆ್ಯಂಡ್ ಆಲ್ಸೋ ನಂಗೆ ನೆಕ್ಸ್ಟ್ ಎಲ್ಲ ಈವೆಂಟ್ ಬ್ಯಾಕ್ ಟು ಬ್ಯಾಕ್ ಇದೆ, ಮೀಟಿಂಗ್ಸ್ ಇದೆ. ನೋಡಿ, ನಾನು ಕಟ್ಟಿದ ಹಾರ, ಸಾರಿ ನಾನು ಪೋಣಿಸಿದ ಹಾರ, ಅದು ಮಧ್ಯಾಹ್ನ ಬೀಡ್ಸ್ ಎಲ್ಲ ಹಾಕಿದ್ದು ಎಷ್ಟು ಮುದ್ದಾಗಿ ಬಂದಿದೆ. ಐ ಆಮ್ ಸೋ ಹ್ಯಾಪಿ, ತುಂಬ ಚೆನ್ನಾಗಿ ಬಂತು ಅಂತ. ಕುಚ್ಚಿ ರೀತಿ ಪುಟಾಣಿ ಮಾಡಿಕೊಂಡೆ ಬೇಕು ಅಂತಾನೆ. ಸೊ ಹಬ್ಬ ಮಾಡಿ ಬಿಡೋಣ, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸು, ವರ್ಕ್ ಮಾಡದೆ ಹೋದರೆ ಆಮೇಲೆ ಮತ್ತೆ ಮುಂದಿನ ವರ್ಷ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟೆ. ಈ ಗಡಿಬಿಡಿಲಿ ಯಾರನ್ನ ಕರೆಯೋದು ಯಾರನ್ನ ಬಿಡೋದು ಗೊತ್ತೇ ಆಗಲಿಲ್ಲ. ಬಟ್ ಒಂದಿಷ್ಟು ಜನ ಕ್ಲೋಸ್ ಸರ್ಕಲ್ನ ಕರೆದಿದ್ದೀನಿ, ಹೆಣ್ಮಕ್ಳನ್ನೆಲ್ಲ ಇನ್ವೈಟ್ ಮಾಡಿದ್ದೀನಿ. ಸೊ ಇದೇ ಸೀರೆ ನಾನು ದೇವ್ರಿಗೆ ಉಡಿಸ್ಬೇಕು ಅಂದ್ಕೊಂಡಿದ್ದು. ಆ್ಯಕ್ಚುಲಿ ಆರೆಂಜ್ ಆ್ಯಂಡ್ ಬ್ಲೂ ಬರುತ್ತೆ ಉಡ್ಸಿದ ಮೇಲೆ ಅಂದ್ಕೊಂಡೆ. ಬಟ್ ಬಾರ್ಡರ್ ಇದು ತುಂಬ ಉದ್ದ ಇದ್ದಿರೋದ್ರಿಂದ ಬರೀ ಬ್ಲೂನೇ ಕಾಣಿಸ್ಬಿಡ್ತು. ಬಟ್ ಎಷ್ಟು ಚೆನ್ನಾಗಿದೆ ನೋಡಿ ಸೀರೆ. ಆಲ್ಸೋ ಈ ಮೆಟೀರಿಯಲ್ ತುಂಬ ಟಫ್ ಇತ್ತು ನಾನು ದೇವ್ರಿಗೆ ಉಡ್ಸೋಕ್ಕೆ. ಬಟ್ ಸಮ್ಹೌ ನಾನಂತೂ ಹಠಮಾರಿ ಬಿಡಲ್ಲ, ಕೆಲಸ ಹಿಡಿದ್ರೆ ಮಾಡಿಬಿಟ್ಟೆ. ಸೊ ಈಗ ಕಳಶ ಇಡೋಣ ಅಂತ ಅಂದ್ಬಿಟ್ಟು ಎಲ್ಲ ಶುರು ಹಚ್ಕೊಳ್ತಾ ಇದ್ದೀನಿ. ಇದು ನಾನು 3ನೇ ವರ್ಷ. ಸೊ ಹಾಗಾಗಿ ಅಮ್ಮನ ಹತ್ರ ಹೇಳ್ಸ್ಕೊಳ್ದಿರೆ ಹಾಗೆ ಮಾಡ್ತೀನಿ, ಅಭ್ಯಾಸ ಇದೆ. ಏನಾದರೂ ಡೌಟ್ ಇದ್ದರೆ ಅಮ್ಮನ ಕೇಳ್ತೀನಿ. ಪ್ರತಿ ವರ್ಷವೂ ಒಂದೊಂದು ಮಿಸ್ಟೇಕ್ ಆಗಿರುತ್ತೆ. ಬಟ್ ಅದು ನೆಕ್ಸ್ಟ್ ವರ್ಷ ಇಂಪ್ರೂವ್ ಮಾಡಿಕೊಂಡು ಕಲ್ತ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲಿ ದೇವ್ರಿಗೆ ತೆಂಗಿನಕಾಯಿಗೆ ನಾನು ಅರ್ಶಿನ ಹಚ್ತಾ ಇದ್ದೀನಿ. ಹಾಗೆ ಈ ರೀತಿ ಒಂದು ನಾಮ ಬರೆಯೋಣ, ತಿರುಪತಿ ನಾಮ ಅಂತ ಬರೆದೆ. ನೋಡಿ ಸೀರೆ ಎಷ್ಟು ಟಫ್ ಇದೆ ನೋಡಿ, ನಿಮಗೆ ಗೊತ್ತಾಗತ್ತೆ. ಇದನ್ನು ಜೋಡಿಸೋ ಅಷ್ಟರಲ್ಲಿ, ಇದು ಮಾಡೋ ಅಷ್ಟರಲ್ಲಿ ನಂಗೆ ಸಾಕಾಗೋಯ್ತು. ಆ್ಯಕ್ಚುಲಿ ನಿದ್ದೆ ಬೇರೆ ಇರಲಿಲ್ಲಲ್ಲ. ಮಧ್ಯರಾತ್ರಿ 2:30 ನಾನು ಸೀರೆ ಉಡಿಸುವಾಗ ನಿದ್ದೆ ಇಲ್ಲದೆ ಇರೋದ್ರಿಂದ ತಲೆ ಬೇರೆ ವರ್ಕ್ ಆಗ್ತಾಯಿಲ್ಲ. ಮಧ್ಯ ಟೀ ಕುಡ್ಕೊಂಡು ಹೆಂಗೋ ನಾನು ಕೆಲಸ ಮಾಡಿದೆ. ಅಮ್ಮ ಈ ಟೈಮಲ್ಲಿ ಮಲಗಿದ್ರು. 1-2 ಅವರ್ ರೆಸ್ಟ್ ತೊಗೊಂಡು ನಾನು ಆಮೇಲೆ ಎದ್ದು ರವೆ ಉಂಡೆ ಎಲ್ಲ ಮಾಡ್ಕೊಳ್ತೀನಿ ಅಂತ. ಅವ್ರು ಮಲಗಿರುವಾಗ ನಾನು ಇದೆಲ್ಲ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇದೊಂದು ಯೂಟ್ಯೂಬಲ್ಲಿ ನೋಡಿದ್ದೆ ನಾನು, ಬೆಳ್ಳಿ ಚೊಂಬಿಗೆ ಕಾಯಿನ್ಸ್ನೆಲ್ಲ ಸ್ಟಿಕ್ಕರ್ ಮಾಡಿ, ಅಂದರೆ ಕಾಯಿನ್ಗಳು ಕೆಳಗಡೆ ಬೀಳ್ತಿದೆ ಅನ್ನೋ ಥರ. ಸೊ ಅದನ್ನು ಕೂಡ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಹಾಗೆ ಎಲ್ಲ ಮಾವಿನ ಸೊಪ್ಪೆಲ್ಲ ಇಟ್ಕೊಂಡು ತೋರಣ ಮಾಡೋಣ ಅಂದ್ಕೊಂಡೆ, ಟೈಮ್ ಇರಲಿಲ್ಲ. ಹಾಗೆ ಹಂಗೆ ಹಾಕ್ತಾ ಇದ್ದೀನಿ ಆಚೆ. ಇದು ದೀಪಗಳಿಡೋದಕ್ಕೆ, ಕಾಮಾಕ್ಷಿ ದೀಪ ಎಲ್ಲ ಇಡೋದಕ್ಕೆ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಸೀದಾ ಬಂದು ಒಂದೇ ಸಲ ಪೂಜೆ ಮಾಡೋಣ ಅಂತ. ಅಷ್ಟರಲ್ಲಿ ಮಮ್ಮಿ ಎದ್ದಿದ್ರು, ಅವರು ಕೂಡ ನನಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಈ ಸೀರೆ ಬಗ್ಗೆ ನಾನು ಹೇಳಲೇಬೇಕು. ಇದು ನನ್ನ ಲಾಸ್ಟ್ ಈವೆಂಟ್ ಕ್ಲೈಂಟ್ ಕೊಟ್ಟಿದ್ದು, ಅವ್ರ ಮಗಳದ್ದು ಎಂಗೇಜ್ಮೆಂಟ್ ಈವೆಂಟ್ ಮಾಡಿಕೊಟ್ಟಿದ್ದೆ. ಸೊ ಮ್ಯಾಮ್ ನನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹುಬ್ಳಿಯವರು. ಅವ್ರು
ಈವೆಂಟ್ ಎಲ್ಲ ಮುಗಿದ್ಮೇಲೆ ಅವ್ರು ಮರಿದಿರ ನನ್ನ ಕರೆದು ಅವ್ರ ಅಸಿಸ್ಟೆಂಟ್ಗೆಲ್ಲ ಹೇಳಿ ನೆನ್ಪು ಮಾಡಿ ನನಗೆ ಅವ್ರು ಕೊಟ್ಟಂತ ಕಾಂಚೀಪುರಂ ಸಿಲ್ಕ್ ಸ್ಯಾರಿ ಇದು. ಸೊ ಇಮಿಡಿಯೇಟ್ಲಿ ಹಾಕೊಂಡು ಹಬ್ಬ ಮಾಡ್ತಾ ಇದ್ದೀನಿ. ನಮಗ್ ನಾನ್ ರೆಡಿ ಆಗೋದು ಅಷ್ಟೊಂದು ಆಸೆ ಇರ್ಲಿಲ್ಲ, ದೇವ್ರನ್ನ ರೆಡಿ ಮಾಡ್ಬೇಕು ಅಂತ ಇತ್ತು. ಸೊ ಸಿಂಪಲ್ ಆಗಿ ಹೆಂಗೋ ರೆಡಿ ಆದೆ. ಪೂಜೆ ಮಾಡೋದ ಮಮ್ಮಿ. ನನ್ನ ಕೈ ನಡುಗ್ತಾ ಇತ್ತು ಮುಖವಾಡ ಕಟ್ಟಬೇಕಾದ್ರೆ ಕಾಯಿಗೆ. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ತುಂಬ ಖುಷಿ ನಾನೊಬ್ಬಳೇ ಇದನ್ನೆಲ್ಲ ಹಬ್ಬ ಎಲ್ಲ ಮಾಡಿದ್ರೆ. ತುಂಬ ಪ್ರೀತಿಯಿಂದ ಹೇಳ್ಕೊಡ್ತಾ ಇರ್ತಾರೆ ಅದು ಇದು ಅಂತ. ನನಗೆ ಮಾಡೋಕ್ಕೆ ಬಿಡ್ತಾರೆ, ನಾನು ಮಾಡ್ತೀನಿ ಅಂತನಲ್ಲ, ನೀನು ಮಾಡು ಮಗಳೇ ಕಲಿ ಅಂತ ನನ್ನ ಬಿಡ್ತಾರೆ. ಹಾಗಾಗಿ ನಾನು ಆರಾಮಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಈ ಹಾರ ಹಾಕಿದ್ಮೇಲೆ ನೀವು ನಂಬ್ತಿರೋರ್ಗು ನನ್ನ ಕಣ್ಣಲ್ಲಿ ನನಗೆ ನೀರು ತುಂಬಿಕೊಳ್ತು. ಅದು ಯಾಕಂತ ನನಗೆ ಗೊತ್ತಿಲ್ಲ, ಬಟ್ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಅಷ್ಟು ನೆಮ್ಮದಿ ಅನಿಸ್ಬಿಡ್ತು ಹಾರ ಹಾಕಿದ ತಕ್ಷಣ, ದೇವಿನ ಹಾರದಲ್ಲಿ ನೋಡಿದ ತಕ್ಷಣ. ಇಲ್ಲೂ ಕೂಡ ತಾಯಿ ಕಮಲ ಇಷ್ಟ ಅಲ್ವಾ, ಸೊ ಎಷ್ಟಾಗುತ್ತೋ ಅಷ್ಟು ಕಮಲನ ಇಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹೆವೆನ್ಲಿ ಫೀಲ್ ಆಗ್ತಾ ಇದೆ ನನಗೆ. ಹಾಗೆಯೇ ಬೆಳಕಾಗ್ತದೆ, ನೀವು ನೋಡ್ಬೋದು ಬಾಲ್ಕನಿಲಿ ಎಷ್ಟು ಮುದ್ದಾಗಿ, ಎಷ್ಟು ನಮಗೆ ಹೇಳಕ್ಕಾಗ್ತಾ ಇಲ್ಲ, ತುಂಬ ಚೆನ್ನಾಗಿತ್ತು ದಟ್ ಫೀಲಿಂಗ್. ಬೆಳಗ್ಗೆ ಜಾವ ಪೂಜೆ ಮಾಡೋದು, ಆ ಬರ್ಡ್ ಸೌಂಡ್ ಎಲ್ಲ ಕೇಳಿಸ್ಕೊಂಡು, ಮಂತ್ರ ಕೇಳಿಸ್ಕೊಂಡು, ಆ ಚಳಿಲಿ ಚೆನ್ನಾಗಿತ್ತು. ನನಗೆ ನಮ್ಮಮ್ಮ ಯಾವಾಗಲೂ ಅರಿಶಿನ ಕುಂಕುಮ ಇಟ್ಕೊಂಡು, ಹೂವು ಮುಟ್ಕೊಂಡು, ಒಳ್ಳೆ ಸೀರೆ ಉಟ್ಕೊಂಡು ರೆಡಿ ಆದರೆ ನಂಗೆ ತುಂಬ ಖುಷಿ ಆಗುತ್ತೆ. ಅವ್ರಿಗೆ ಊರ ಕಡೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ, ಹಾಗಾಗಿ ಅವ್ರ ಲುಕ್ ಮೇಲೆ ಅವರು ಗಮನ ಇಟ್ಕೊಂಡಿಲ್ಲ. ಸೊ ಬರ್ತಾ ತುಂಬ ವೀಕಾಗಿ ಕಾಣಿಸ್ತಾ ಇದ್ದಾರೆ. ಬಟ್ ಐ ಆಮ್ ಪ್ರೌಡ್ ಆಫ್ ಹರ್. ತುಂಬ ಥಿಂಗ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಸ್ವಲ್ಪ ಎಮೋಷ್ನಲ್ ಆದ್ರು ಇಂಡಿಯನ್ ವಿಡಿಯೋದಲ್ಲಿ, ಬಿಕಾಸ್ ಅವ್ರು ಏನು ಬೇಡ್ಕೊಂಡಿದ್ರು ಅದಕ್ಕೆ ಲಕ್ಷ್ಮಿ ಬಲಗಡೆ ಹೂವು ಕೊಟ್ಟರು ಅಂತ. ಬಿಕಾಸ್ ಅವ್ರು ತುಂಬ ಕೆಲಸನ ಹ್ಯಾಂಡಲ್ ಮಾಡ್ತಿದ್ದಾರೆ ಊರಲ್ಲಿ, ಅಜ್ಜಿ ತಾತ ಊರಲ್ಲಿ. ಈಗ ನಾನು ಅವ್ರನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡೋಕ್ಕೆ ಹೊರಟೆ. ಊರ್ಗೊರಡೆ ಆಯ್ತು ಅವರು. ಇಲ್ಲಿಂದ ಬಂದು ನಾನು ಲಕ್ಷ್ಮಿಗೆ ಶ್ಲೋಕ ಹೇಳಿ ಪೂಜೆ ಮುಗಿಸ್ದೆ. ಮಹಾಲಕ್ಷ್ಮೀ ನಮೋಸ್ತುತೆ, ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ.
ನೆಮ್ಮದಿಯಾಗಿ ಪೂಜೆ ಎಲ್ಲ ಮುಗಿಸಿ ಇವಾಗ ಬಂದು ಕಾಯೆಲ್ಲ ತುರ್ಕೊಳ್ತಾ ಇದ್ದೀನಿ ಖಾರ ಪೊಂಗಲ್ ಮಾಡೋಣ ಅಂತ. ಸೊ ಇವಾಗೆಲ್ಲ ತುಪ್ಪದ ಒಗ್ಗರಣೆ ಕೊಟ್ಟು ಮಾಡ್ತಾ ಮಾಡ್ತಾ ಆಕ್ಚುಲಿ ನಂಗೆ ರಿಯಲೈಸ್ ಆಗಿದೆ ಏನಂತ ಅಂದ್ರೆ ಸ್ವಲ್ಪ ಜಾಸ್ತಿ ಆಗ್ಬಿಡ್ಬೋದೇನೋ, ವೇಸ್ಟ್ ಆಗ್ಬಿಡುತ್ತೆ, ಏನ್ ಮಾಡೋಣ ಅಂತ. ಸೊ ಇಮಿಡಿಯೇಟ್ ಆಗಿ ಏನು ಕೂಗ್ಸಿ ಇಟ್ಕೊಂಡಿದ್ದೆ ಅನ್ನನ, ಬೇಳೆ ಮತ್ತೆ ಅನ್ನ ಎಲ್ಲ, ಅದನ್ನ ಸಪ್ರೇಟ್ ಆಗಿ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡೆ. ಕ್ವಿಕ್ ಆಗಿ ಸಿಹಿ ಪೊಂಗಲ್ ಮಾಡ್ಕೊಂಬಿಡೋಣ ಅಂತ. ಅರ್ಶಿನ ಕುಂಕುಮ ಬಂದವ್ರಿಗೆ ಹಾಗೆ ಸ್ವೀಟ್ ಪೊಂಗಲ್ನು ಕೂಡ ಸ್ವಲ್ಪ ಕೊಡ್ಬೋದು ಅಂತ. ಹಾಗೆ ಅರ್ಶಿನ ಕುಂಕುಮ ಕೂಡ ಒಂದಿಷ್ಟು ನಾನು ಕರೆದಿದ್ದೆ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಹೌಸ್ ಕೀಪಿಂಗ್ ಮಾಡೋ ಹೆಣ್ಮಕ್ಳನ್ನೆಲ್ಲ ಮಾಡಿ ನೋಡಿ ಕರಗಿದ ಬೆಲ್ಲಕ್ಕೆ ಮಿಕ್ಸ್ ಮಾಡಿ, ಆಮೇಲೆ ಅದನ್ನು ತುಪ್ಪದ ಒಗ್ಗರಣೆ ಕೊಟ್ಟು ಏಲಕ್ಕಿ ಲವಂಗ ಒಂದಿಷ್ಟು ಗೋಡಂಬಿ, ದ್ರಾಕ್ಷಿ ಕಾಯಿ ಆಗಿತ್ತು, ಗೋಡಂಬಿ ಅದಾದ್ಮೇಲೆ ಬಾದಾಮಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟೆ. ಹಾಗೆ ಕಾಯಿ ತುರಿ ಕೂಡ ಹಾಕ್ತೆ. ತುಂಬ ಚೆನ್ನಾಗಿ ಬಂತು. ಹಾಲೊಂದು ಹಾಕ್ಬೇಕಿತ್ತು, ಬಟ್ ನಂಗೆ ನೆನಪಾಗಲಿಲ್ಲ, ಬಿಕಾಸ್ ನಿದ್ದೆ ಇರಲಿಲ್ಲ, ಬ್ರೈನ್ ಇಸ್ ನಾಟ್ ಬ್ರೈನಿಂಗ್. ಎಷ್ಟು ನೆಮ್ಮದಿ ಅನ್ನಿಸ್ತಾ ಇದೆ, ಕಂಫರ್ಟ್ ಫುಡ್. ನಾನೊಂದು ರೌಂಡ್ ನಿದ್ದೆ ಮಾಡಿ ಎದ್ದೆ. ಸೊ ಇದೇ ನನ್ನ ಸ್ಯಾರಿ ಲುಕ್, ನಾನು ತೋರಿಸಿರ್ಲಿಲ್ಲ. ನಾನು ಬೇಕು ಅಂತಾನೆ ಸ್ವಲ್ಪ ದೊಡ್ಡದಾಗಿ ಹಾಕೊಂಡಿದ್ದೆ ಪಲ್ವನ. ಸಂಜೆ ಪೂಜೆ ಮಾಡೋಣ ಅಂತ ಹೇಳಿ ಫ್ಲೋರ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಲಕ್ಷ್ಮಿ ಕೂಸಿರೋ ಸಮಯದಲ್ಲಿ ನಾವು ಯಾವುದೇ ರೀತಿ ಪೊರ್ಕೆ ಎಲ್ಲ ಯೂಸ್ ಮಾಡಿ ಕಸ ಗುಡಿಸ್ಬಾರ್ದು, ಹಾಗಾಗಿ ಬಟ್ಟೆ ಕ್ಲೀನ್ ಮಾಡ್ಕೊಂಡೆ. ಅದೇ ಹೇಳಿದ್ನಲ್ಲ, ನಮ್ಮ ಮನೆಗೆ ಹಾಲು ಹಾಕೋ ಅಣ್ಣ ಬಾಳೆದಿನ ಜೊತೆಗೆ ಬಾಳೆಯಲ್ಲಿ ತಂದು ಕೊಡ್ತಾರೆ ಅಂತ. ತಂದಿದ್ರೆ ಅದೊಂದು ಸ್ವಲ್ಪ ಎತ್ತಿಟ್ಕೋತಾ ಇದ್ದೆ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವ್ಲಾಗ್ನ ನೋಡಿದ್ದಕ್ಕೆ. ನನಗೆ ಗೊತ್ತಿಲ್ಲ ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಏನಾದರೂ ತಪ್ಪು ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಟಾಟಾ. ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.